ಈ ಪ್ರದೇಶವನ್ನು ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಹತ್ತಾರು ಜೆಸಿಬಿಗಳು ನೆಲ್ಲಿದಡಿ ಗುತ್ತಿನ ಅಂಗಳಕ್ಕೆ ನುಗ್ತವೆ. ಯಾವುದೇ ಕಾರಣ ಕೂಡ ನಾನು ಈ ಮಣ್ಣನ್ನು ಬಿಟ್ಟು ಹೋಗುವುದಿಲ್ಲ. ದೈವ ಹೇಳ್ತದೆ, ನನಗೆ ತಗ್ಗಿಸಿದ ತಲೆಯನ್ನು ಇನ್ನೊಬ್ಬರಿಗೆ ತಗ್ಗಿಸೋದಕ್ಕೆ ಬಿಡೋದಿಲ್ಲ. ನಾಳೆ ದಿನ ಕಂಪನಿಯವರು ಹೇಳ್ಬೋದು, ಕಟೀಲನ್ನು ಶಿಫ್ಟ್ ಮಾಡಿ, ಧರ್ಮಸ್ಥಳ ಶಿಫ್ಟ್ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ಶಿಫ್ಟ್ ಮಾಡಿ ಅಂತ ಅವ್ರು ಹೇಳ್ಬೋದು. ಈಗ ಮತ್ತೊಮ್ಮೆ ಆ ನೆಲ್ಲಿದಡಿ ಗುತ್ತಿನ ಮನೆಯನ್ನ ನಾಶ ಮಾಡುವಂತ ಷಡ್ಯಂತ್ರಕ್ಕೆ ಕಂಪನಿ ಮತ್ತು DC ಇಬ್ಬರು ಸೇರಿಕೊಂಡು ಒಂದು ಸಂಚಲನ ಮಾಡಿದ ಹಾಗೆ ಕಾಣ್ತಾ ಇದೆ. ನಮಸ್ತೆ ಗೆಳೆಯರೆ. ಕೈಗಾರಿಕತೆಯ ಭರಾಟೆಯಲ್ಲಿ ಇವತ್ತು ತುಳುನಾಡಿನ ಮೇಲೆ ಆಗ್ತಾ ಇರುವಂಥ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಎರಡೂ ವಿಭಾಗದಲ್ಲಿ ಏನು ದಾಳಿಗಳಾಗ್ತಾ ಇದೆ, ಇದು ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಕುಳಿತಿರುವಂತಹ ನಮ್ಮ ಸಂವೇದನಾ ಶೂನ್ಯ ಅಧಿಕಾರಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ಅದು ತಿಳಿತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಒಂದು ತುಳುನಾಡಿನ ಅತ್ಯಂತ ಪ್ರಾಚೀನವಾದ, ಅತ್ಯಂತ ಕಾರಣೀಕದ ಒಂದು ದೈವಸ್ಥಾನದ ಉಳಿವಿನ ವಿಚಾರದಲ್ಲಿ. ಕೇವಲ ಒಂದು ದೈವಸ್ಥಾನದ ಅಳಿವು ಉಳಿವಿನ ಪ್ರಶ್ನೆ ಮಾತ್ರ ಅಲ್ಲ, ಇದು ತುಳುನಾಡಿನ ಜನರ ನಂಬಿಕೆ ಮತ್ತು ಅಸ್ಮಿತೆಯ ಪ್ರಶ್ನೆಯಾಗಿದೆ. ಹಾಗಾಗಿ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾವು ಮಂಗಳೂರು ಸುರತ್ಕಲ್ ಭಾಗದಲ್ಲಿ ಒಂದು ನೆಲ್ಲಿದಡಿ ಗುತ್ತು ಅನ್ನುವಂಥ ಜಾಗ ಇದೆ. ನಾವಾಗ ಬಹುಶಃ ಒಂದು 10-12 ವರ್ಷದ ಹಿಂದೆ ಆ ಪ್ರದೇಶಕ್ಕೆ ಹೋದವರಿಗೆ ಗೊತ್ತಾಗ್ಬೋದು ಆ ಪ್ರದೇಶ ಎಷ್ಟು ಅದ್ಭುತ ಇತ್ತು ಅಂತ. 3 ಬೆಳೆ ಬೆಳೀತಾ ಇದ್ದಂಥ ಸಮೃದ್ಧ ಗದ್ದೆ ಸಾಲುಗಳು, ಆ ಕಟ್ಟಪುಣಿಯಲ್ಲಿ ರಾರಾಜಿಸ್ತಾ ಇದ್ದಂಥ ತೆಂಗು, ಕಂಗು, ಪಚ್ಚೆ ಪೈರು, ಪಾಲ್ಗುಣಿ ನದಿಯ ಅಮೃತಧಾರೆಯನ್ನು ಆ ಎಲ್ಲೆ ಮೂಲೆಗಳಿಗೆ ಹರಿಸುವಂಥ ನೀರಿನ ತೊರೆಗಳು, ಬಗೆ ಬಗೆಯ ಜೀವ ವೈವಿಧ್ಯ, ಆ ಸ್ವರ್ಗ ಸದೃಶವಾದಂಥ ಪ್ರಕೃತಿಯ ನಡುವೆ ಒಂದು ಸಿಂಹ ಗಾಂಭೀರ್ಯದಿಂದ ತಲೆ ಎತ್ತಿ ನಿಂತಂಥ ಒಂದು ನೆಲ್ಲಿದಡಿ ಅನ್ನುವಂಥ ಒಂದು ಗುತ್ತಿನ ಮನೆ ಕಂಗೊಳಿಸ್ತಾ ಇತ್ತು. ಬಹುಶಃ ಆ ಭೂಮಿಯ ಸಿರಿವಂತಿಕೆ, ಅಲ್ಲಿಯ ಐಸಿರಿ, ಅಲ್ಲಿಯ ಆ ಭೂಮಿ ಭಾರಗರು ಯಾರು ಅಲ್ಲಿದ್ದರು ಅಂಥ ಆ ಶ್ರೀಮಂತ ಮನೆತನದ ಧರ್ಮ, ನ್ಯಾಯ, ಸತ್ಯ ಪರಿಪಾಲನೆ ಇದೆಲ್ಲವನ್ನ ಕಂಡು ಪಾರಲೆ ಗುತ್ತಿನ ದೈವ ಕಾಂತೇರಿ ಧೂಮಾವತಿ ಒಂದು ಕೋಣದ ಹಗ್ಗದ ನೆಪವನ್ನು ಹೇಳಿಕೊಂಡು ಅವನು ನೆಲ್ಲಿದಡಿ ಗುತ್ತಿಗೆ ಬರ್ತಾನೆ. ಆ ದೈವ ನನ್ನನ್ನು ನಂಬಿ ಆರಾಧನೆ ಮಾಡಬೇಕು ಅಂತ ಹೇಳ್ತದೆ. ಅನಂತರ ನೆಲ್ಲಿದಡಿ ಗುತ್ತಿನಲ್ಲಿ ಆ ದೈವವನ್ನು ನಂಬ್ತಾರೆ. ಯಾವತ್ತಿನಿಂದ ಕಾಂತೇರಿ ಜುಮಾದಿ ಅನ್ನುವಂತಹ ದೈವವನ್ನು ನೆಲ್ಲಿದಡಿ ಗುತ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು, ಅನಂತರ ಆ ಗುತ್ತಿನ ಮನೆಯ ವೈಭವ ಅದು ಶಿಖರವನ್ನು ಚುಂಬಿಸಿತು. ವೈಭವದ ಶಿಖರವನ್ನು ಚುಂಬಿಸಿದ್ರು. ಅನೇಕ ರೀತಿಯ ಶ್ರೀಮಂತಿಕೆ, ಸಿರಿವಂತಿಕೆ, ಗ್ರಾಮದ ಆಡಳಿತ ಎಲ್ಲವೂ ಕೂಡ ನೆಲ್ಲಿದಡಿ ಗುತ್ತಿಗೆ ಸಿಕ್ಕಿತು. 100 ಎಕರೆ ಕೃಷಿ ಭೂಮಿ ಇದ್ದಂಥ ಒಂದು ಸಮೃದ್ಧವಾದಂಥ ನೆಲ್ಲಿದಡಿ ಗುತ್ತಿನ ಮನೆತನ. ಆ ಕಾಲದಲ್ಲಿ ಒಬ್ಬರು ವಿಷವೈದ್ಯರಿದ್ರಂತೆ. ಹಾವು ಕಚ್ಚಿದರೆ ಅದಕ್ಕೆ ಮದ್ದು ಕೊಡುವಂಥ ಒಬ್ಬರು ವಿಷವೈದ್ಯರು. ಅವರು ಸೂರಿಂಜ ಗುತ್ತಿನವರು. ಅವರ ಹೆಸರು ತ್ಯಾಂಪ ಶೆಟ್ಟಿಯಾಲ್ ಅಂತ ಹೇಳಿ ಅವರ ಹೆಸರು. ಅವರ ಹತ್ತಿರ ಒಂದು ವಿಷವನ್ನು ಸೆಳೆಯುವಂಥ ಅಥವಾ ವಿಷವನ್ನು ಪರಿಹರಿಸುವಂಥ 2 ಕಲ್ಲುಗಳಿದ್ವು. ಅದು ಮಂತ್ರದ ಕಲ್ಲುಗಳು. ಅದನ್ನು ಅವರು ಅವರ ಚೀಲದಲ್ಲಿ ಇಟ್ಕೊಂಡಿರ್ತಾ ಇದ್ರು. ಅವರ ಅಂತ್ಯಕಾಲದಲ್ಲಿ ಆ ಕಲ್ಲನ್ನು 2 ಕಡೆ 2 ದೈವಸ್ಥಾನದ ಬಾವಿಗಳಿಗೆ ಹಾಕಿದ್ದಾರೆ. ಒಂದು ಶಿಬರೂರಿನಲ್ಲಿರುವಂಥ ಕೊಡಮಣಿತಾಯ ದೈವಸ್ಥಾನದ ಬಾವಿಗೆ ಹಾಕ್ತಾರೆ. ಇನ್ನೊಂದನ್ನು ನೆಲ್ಲಿದಡಿ ಗುತ್ತಿನ ಈ ಕಾಂತೇರಿ ಜುಮಾದಿ ದೈವದ ಏನು ಸ್ಥಾನ ಇದೆ, ಆ ನೆಲ್ಲಿದಡಿ ಗುತ್ತಿನ ಮನೆಯ ಮುಂಭಾಗದಲ್ಲಿರುವಂಥ ಒಂದು ಸ್ಫಟಿಕ ಶುಭ್ರವಾಗಿರುವಂಥ ಒಂದು ಶುದ್ಧ ಒಂದು ನೀರಿನ ಬಾವಿ ಇದೆ, ಅದಕ್ಕೆ ಹಾಕ್ತಾರೆ. ಆ ಕಲ್ಲು ಹಾಕಿದ ಹೊತ್ತಿನಿಂದ ಆ ಬಾವಿಯ ನೀರಿನಲ್ಲೂ ಒಂದು ಪವಾಡ ಸೃಷ್ಟಿ ಆಗ್ತಾ ಇದೆ. ಯಾರಾದರೂ ಹಾವು ಕಡಿತಕ್ಕೊಳಗಾದವರು ಅಲ್ಲಿ ಹೋದರೆ, ಅವರು ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದವರಿಗೆ ಆ ಬಾವಿಯಿಂದ ತೀರ್ಥವನ್ನು ಕುಡಿಸಿದರೆ ಸಾಕು, ಅವರಿಗೆ ಏರಿದಂಥ ವಿಷ ತಗ್ಗುತ್ತಾ ಇತ್ತಂತೆ. ಇತ್ತೀಚಿನವರೆಗೂ ಕೂಡ ಅನೇಕ ಈ ಥರದ ಪವಾಡ ಸದೃಶವಾದಂಥ ಘಟನೆಗಳು ಆ ನೆಲ್ಲಿದಡಿ ಗುತ್ತಿನಲ್ಲಿ ನಡೀತದೆ. ಕಾಲಾನಂತರದಲ್ಲಿ ಒಂದು ಸ್ವಲ್ಪ ಬಹಳ ದೊಡ್ಡ ಒಂದು ಘಟನೆ ನಡೀತದೆ. ಏನು ಕೇಳಿದ್ರೆ, ನೆಲ್ಲಿದಡಿ ಗುತ್ತು ಸೇರಿದ ಹಾಗೆ ಆ ಇಡೀ ಪ್ರದೇಶವನ್ನು ಒಂದು ಇಂಡಸ್ಟ್ರಿಯಲ್ ಝೋನ್ ಮಾಡುವಂಥ, ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡುವಂಥ ಒಂದು ದೊಡ್ಡ ಪ್ರಸ್ತಾವನೆಯನ್ನು ಸರ್ಕಾರ ಮುಂದಿಟ್ಟಿತ್ತು. ಮತ್ತು ಹಿಂದೆ ಮುಂದೆ ನೋಡಲಿಲ್ಲ ಅಂಥ ಸಮೃದ್ಧವಾದಂಥ, ನೀರಾವರಿ ಸಮೃದ್ಧವಾದಂಥ, ವರ್ಷಕ್ಕೆ 3 ಬೆಳೆಯನ್ನು ತೆಗೆಯುವಂಥ ಅಂಥ ಸಮೃದ್ಧವಾದಂಥ ಸಾವಿರಾರು ಎಕರೆ ಭೂಮಿಯನ್ನು ರಾತ್ರಿ ಹಗಲಾಗೋದ್ರೊಳಗೆ ಕಂಪನಿಗಳೇ ಪಾಲ್ ಮಾಡಿದ್ರು. ಕಂಪನಿಗಳು ಎಕ್ವೈರ್ ಶುರು ಮಾಡಿದ್ವು. ಭೂ ಒತ್ತುವರಿ ಅಥವಾ ಭೂಸ್ವಾಧೀನದ ಪ್ರಕ್ರಿಯೆ ಆರಂಭ ಆಯಿತು. 2006ರಲ್ಲಿ ಏಕಾಏಕಿ ನೋಟಿಸ್ ಕೊಟ್ಟರು. ಎಲ್ರಿಗೂ ಕೂಡ ತಲೆ ಮೇಲೆ ಒಂದು ಸಿಡಿಲು ಬಡ್ದಂಥ ಅನುಭವ ಆಯಿತು. ಯಾಕಂದರೆ ಅವರು ಆಡಿ ಬೆಳೆದಂಥ ಪ್ರದೇಶ, ಮನೆ, ಗದ್ದೆ, ಹೊಲ, ಆ ಪಚ್ಚೆ ಪೈರು, ಅವರ ನೆನಪುಗಳು, ಸಾವಿರಾರು ವರ್ಷದಿಂದ ಯಾವ ನೆಲದಲ್ಲಿ ಅವರ ಹಿರಿಯರು ಬಾಳಿ ಬದುಕಿದ್ರು, ಆ ನೆಲವನ್ನು ಏಕಾಏಕಿ ನೋಟಿಸ್ ಕೊಟ್ಟು ಸರ್ಕಾರ ಅವರಿಂದ ಕಿತ್ಕೊಳ್ಳುತ್ತೆ ಅಂದಾಗ ಎಲ್ರಿಗೂ ಕೂಡ ಆಘಾತ ಆಯಿತು. ಭಾಳಷ್ಟು ಜನ ಸರ್ಕಾರ ಕೊಟ್ಟಂಥ ಪರಿಹಾರದ ದುಡ್ಡನ್ನು ತಗೊಂಡ್ರು, ಮನೆ ಖಾಲಿ ಮಾಡಿದರು. ಆದರೆ ನೆಲ್ಲಿದಡಿ ಗುತ್ತಿನಲ್ಲಿ ದೈವವನ್ನು ಸಂದರ್ಶನ ಭರಿಸಿದಾಗ ದೈವ ಹೇಳುತ್ತದೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮಣ್ಣನ್ನು ಬಿಟ್ಟು ಹೋಗೋದಿಲ್ಲ. ನೆಲ್ಲಿದಡಿ ಗುತ್ತು ಇದು ಪರಮ ಪವಿತ್ರವಾದಂಥ ಮಣ್ಣು. ಈ ಕ್ಷೇತ್ರಕ್ಕೆ ಅಂತ ಇತಿಹಾಸ ಇದೆ. ಇಲ್ಲಿರುವಂಥ ತೀರ್ಥದ ಬಾವಿ ಏನಿದೆ ಇದು ಸಾಧಾರಣವಾದದ್ದಲ್ಲ. ಹಾಗಾಗಿ ಈ ಪ್ರದೇಶವನ್ನು ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ. ನೀವು ಬೇಕಿದ್ರೆ ಮನೆಯವರು ಹೊರಟು ಹೋಗಿ,
ನೀವು ಹೋಗೋದಾದರೆ ಹೋಗ್ಬೋದು, ಆದರೆ ನಾನು ಮಾತ್ರ ಬಿಟ್ಟು ಬರೋದಿಲ್ಲ ಅಂತ. ಆಗ ಮನೆಯವರು ಕೂಡ ಗಟ್ಟಿ ನಿರ್ಧಾರ ಮಾಡ್ತಾರೆ, ಯಾವತ್ತಿನವರೆಗೆ ದೈವ ಇಲ್ಲಿಂದ ಕದಲೋದಿಲ್ವ, ನಾವು ಕೂಡ ಇಲ್ಲಿಂದ ಕದಲೋದಿಲ್ಲ ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡ್ತಾರೆ. ಸರ್ಕಾರ ಕೊಟ್ಟಂಥ ಕೋಟ್ಯಾಂತರ ರೂಪಾಯಿ ಹಣ ಅವರ ಅಕೌಂಟಿಗೆ ಬಂದು ಬಿದ್ದಿದೆ, ಆದರೆ ಅಲ್ಲಿ ಎಷ್ಟು ಬಂದು ಬಿದ್ದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಆ ಕುಟುಂಬ ಯೋಚನೆಯನ್ನು ಮಾಡಲಿಲ್ಲ. ಅನೇಕ ಆಮಿಷಗಳನ್ನು ಒಡ್ಡಿದ್ರು, ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಕೊಡುವಂಥ ಆಮಿಷವನ್ನು ಒಡ್ಡಿದ್ರು. ಏನೇ ಆಮಿಷಗಳನ್ನು ಒಡ್ಡಿದ್ರು ಕೂಡ ಆ ಕುಟುಂಬದವರು ಆ ಮಣ್ಣನ್ನು ಬಿಟ್ಟು ಹೋಗೋದಕ್ಕೆ ಕೇಳಲಿಲ್ಲ. ಅಕ್ಕಪಕ್ಕದ ಎಲ್ಲ ಮನೆಗಳು ಖಾಲಿ ಆದವು. ಬಹುಶಃ 50 ಎಕರೆಯಷ್ಟು 55 ಎಕರೆಯಷ್ಟು ಭೂಮಿ ಆ ಕಾಲದಲ್ಲಿ ನೆಲ್ಲಿದಡಿ ಗುತ್ತಿಗಿತ್ತು. ಅದರಲ್ಲಿ 5.5 ಎಕರೆ ಬಹುಶಃ ದೈವಕ್ಕೆ ಸಂಬಂಧಪಟ್ಟದ್ದೇ 5.5 ಎಕರೆ ಜಾಗ ಇದೆ. ಆ ಅಷ್ಟು ಭೂಮಿಯನ್ನು ಬೇರೆ ಬೇರೆ ಉದ್ದೇಶಕ್ಕೆ, ಕೈಗಾರೀಕರಣಕ್ಕೆ ಅವರು ಬಳಸ್ಕೊಂಡ್ರು. ಸರ್ಕಾರ ತನ್ನ ಹೆಸರಿಗೆ ಮಾಡಿಕೊಳ್ತು. ಇವರು ಪರಕೀಯರಾಗಿ ಅಲ್ಲಿ ಬದುಕ್ತಾ ಇದ್ದಾರೆ. ಇವರ ಒಪ್ಪಿಗೆ ಇಲ್ಲದೆ ಇವರ ಆ RTCಯಿಂದ ಇವರ ಹೆಸರುಗಳು ಬದಲಾಯಿತು, ಕಂಪನಿ ಹೆಸರು ಬಂದುಬಿಡ್ತು. ಯಾವುದೇ ಆಧಾರ ಇಲ್ಲ ಅವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ. ಸರ್ಕಾರದ ಅಷ್ಟೊಂದು ದಬ್ಬಾಳಿಕೆ ಮಧ್ಯದಲ್ಲಿ ಕೂಡ ಅದೆಲ್ಲವನ್ನು ಎದುರಿಸಿ ಆ ಮನೆಯಲ್ಲಿ ಉಳಿಯುವಂಥ ಅವರು ಪ್ರಯತ್ನವನ್ನು ಮಾಡ್ತಾರೆ. ಲಕ್ಷ್ಮಣ ಚೌಟರು ಅನ್ನೋರು ಆ ಮನೆಯ ಯಜಮಾನರಾಗಿದ್ದವರು. ದೈವ ಹೇಳ್ತದೆ, ನನಗೆ ತಗ್ಗಿಸಿದ ತಲೆಯನ್ನು ಇನ್ನೊಬ್ಬನಿಗೆ ತಗ್ಗಿಸೋದಕ್ಕೆ ಬಿಡೋದಿಲ್ಲ. ಯಾವುದೇ ಸಂಕಷ್ಟಗಳು ಬಂದರೂ ಕೂಡ ನನ್ನನ್ನು ನೆನೀಬೇಕು, ನಾನು ಅದಕ್ಕೆ ಪರಿಹಾರವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ದೈವ ಹೇಳಿತು. ಅದೇ ಮಾತನ್ನು ನಂಬಿಕೊಂಡು ಇವತ್ತಿಗೂ ಕೂಡ ಅವರು ಆ ಪ್ರದೇಶದಲ್ಲಿ ಉಳ್ಕೊಂಡಿದ್ದಾರೆ. 2012ರಲ್ಲಿ ಈ ಮನೆಯನ್ನು ಬಲಾತ್ಕಾರದಿಂದ ಖಾಲಿ ಮಾಡಿಸ್ಬೇಕು ಅಂತ ಕಂಪನಿ ಮುಂದಾಗ್ತದೆ. ಆ ಕಾಲದಲ್ಲಿ ಸುಮಾರು 3-3.5 ಸಾವಿರ ಎಕರೆ ಭೂಮಿಯನ್ನು ಮಟ್ಟಸ ಮಾಡಿದಂಥ 10 JCBಗಳು ನೆಲ್ಲಿದಡಿ ಗುತ್ತಿನ ಅಂಗಳಕ್ಕೆ ನುಗ್ತವೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಚೌಟ್ರು ಏಕಾಂಗಿಯಾಗಿ ಆ JCBಗಳ ಮುಂದೆ ನಿಂತ್ಕೊಳ್ತಾರೆ. ನನ್ನ ಹೆಣದ ಮೇಲೆ ನೀವು ಈ ದೇವಸ್ಥಾನವನ್ನು ಒಡಿಬೇಕು, ಈ ನಮ್ಮ ಗುತ್ತಿನ ಮನೆಯನ್ನು ಒಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಲೋಕಲ್ ಗೂಂಡಾಗಳು, ಚಿಲ್ಲರೆ ದುಡ್ಡಿಗೆ ಬಂದಂಥ, ಎಂಜಲ್ ಹಣಕ್ಕಾಗಿ ಬಂದಂಥ ಗೂಂಡಾಗಳು ಆ ಮನೆಯವರ ಮೇಲೆ ಅನ್ಯಾಯವನ್ನು ಮಾಡಿದರು. ಇವತ್ತಿಗೂ ನೀವು ಯೂಟ್ಯೂಬಿಗೆ ಹೋದರೆ ಆ ವಿಡಿಯೋವನ್ನು ನೀವು ನೋಡ್ಬೋದು, ಯಾವ ರೀತಿ ಎಂಥ ದಬ್ಬಾಳಿಕೆ ಇತ್ತು ಆ ಸಂದರ್ಭದಲ್ಲಿ. ಅವರ ಕಣ್ಣೆದುರು ಅವರು ನೀರು ಹಾಕಿ ಬೆಳೆಸಿದಂಥ 60-50 ಅಡಿ ಎತ್ತರಕ್ಕೆ ಬೆಳೆದು ನಿಂತಹ ಆ ತೆಂಗಿನ ಮರಗಳು, ಆ ಫಸಲು ಪೈರು ಎಲ್ಲವನ್ನ ಕೂಡ JCB ನುಗ್ಗಿಸಿ ನಾಶ ಮಾಡಿದರು. ಇನ್ನೇನು ಮನೆಯನ್ನು ಒಡಿಬೇಕು ಅನ್ನೋಷ್ಟರಲ್ಲಿ ಈ ಮನೆಯವರು ಎಲ್ಲರೂ ಕೂಡ ಎದುರು ನಿಂತರು. ಮಕ್ಕಳು ಕೂಡ ಎದುರು ಹೋಗಿ ಅದಕ್ಕೆ ಪ್ರತಿಭಟನೆಯನ್ನು ಮಾಡಿದರು. ದೊಡ್ಡ ವಿಚಾರ ಆಯಿತು. ಹಾಗಾಗಿ ಆವತ್ತು ಎಲ್ಲ JCBಗಳು ವಾಪಸ್ ಹೋದು, ಮನೆ ಉಳ್ಕೊಳ್ತು. ದೈವದ ಕೃಪೆಯಿಂದ ಮನೆ ಉಳ್ಕೊಳ್ತು. ಆನಂತರ 4 ವರ್ಷಗಳ ಕಾಲ ಕಂಪನಿ ಸುಮ್ಮನಿತ್ತು. 4 ವರ್ಷದ ನಂತರ 2016ರಲ್ಲಿ ಮತ್ತೊಂದು ಪ್ರಯತ್ನ ನಡೆಯಿತು. ಮತ್ತೊಮ್ಮೆ ಆ ದೈವಸ್ಥಾನವನ್ನು ಒಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ನ ಲೀಡರ್ ಆಗಿರುವಂಥ ಮಿಥುನ್ ರೈ ಅವರು ಅದಕ್ಕೆ ಮಧ್ಯಪ್ರವೇಶವನ್ನು ಮಾಡಿ ಅವರು ಕನಿಷ್ಠ ಆ ದೈವಸ್ಥಾನವನ್ನು ಅಲ್ಲಿ ಒಂದು ಸ್ಮಾರಕದ ಹಾಗಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಅದಕ್ಕೆ ಆವತ್ತಿನ DC ಅವರು ಒಪ್ಪಿಗೆಯನ್ನು ಕೊಟ್ಟರು. ಆದರೆ ಒಂದು ಸ್ಮಾರಕ, ಒಂದು ಮಾನ್ಯುಮೆಂಟ್ ಥರ ಅದನ್ನು ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿ ಒಂದು ತಾತ್ಕಾಲಿಕವಾದಂಥ ಒಂದು ಭರವಸೆಯನ್ನು ಕೊಟ್ಟರು. ಆದರೆ ದೈವಸ್ಥಾನ ಅಂದ ತಕ್ಷಣ ಅದಕ್ಕೆ ಸಂಕ್ರಾಂತಿ ಪೂಜೆ ಆಗಬೇಕು, ಪ್ರತಿನಿತ್ಯ ಹೂ ನೀರನ್ನು ಇಡಬೇಕು. ಆ ಕೆಲಸಕ್ಕಾಗಿ ಇಬ್ಬರಿಗೆ ಪಾಸನ್ನು ಕೊಟ್ಟಿದ್ರು, ಒಂದು ವಿಶೇಷವಾದಂಥ ಅನುಮತಿ ಪತ್ರ. ಆ ಕಂಪನಿಗಳ ಮಧ್ಯದಲ್ಲಿ ಹಾದುಕೊಂಡು ಹೋಗಿ ಅಲ್ಲಿರುವಂಥ ಆ ಮನೆಯಲ್ಲಿ ದೈವಗಳ ಪೂಜೆಯನ್ನು ಮಾಡಿ ವಾಪಸ್ ಬರೋದಕ್ಕೆ ಒಂದು ತಾತ್ಕಾಲಿಕವಾದಂಥ ಅನುಮತಿ ಸಿಕ್ಕಿತ್ತು. ಆದರೆ ದೈವದ ಕೃಪೆಯಿಂದ ವರ್ಷದ ಜಾತ್ರೆ ಪ್ರತಿಯೊಂದು ಕೂಡ, ಅಲ್ಲಿಯ ಚಾವಡಿ ನೇಮ ಎಲ್ಲವೂ ಕೂಡ ಬಹಳ ಸುಲಲಿತವಾಗಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ. ಆದರೆ ಇವತ್ತು ಮತ್ತೊಂದು ಸಮಸ್ಯೆ ಎದುರಾಗಿದೆ. ಈಗ ಮತ್ತೆ ಕಂಪನಿ ಯಾರೂ ಕೂಡ ಒಳಗೆ ಹೋಗಬಾರ್ದು, ಅಲ್ಲಿಗೆ ವಿಶೇಷವಾದಂಥ ಅನುಮತಿ ಬೇಕು ಅಂತ ಹೇಳಿ ಕಳೆದ ಸಂಕ್ರಾಂತಿಯ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಮತ್ತೊಮ್ಮೆ ಆ ನೆಲ್ಲಿದಡಿ ಗುತ್ತಿನ ಮನೆಯನ್ನು ನಾಶ ಮಾಡುವಂಥ ಷಡ್ಯಂತ್ರಕ್ಕೆ ಕಂಪನಿ ಮತ್ತು DC ಇಬ್ಬರೂ ಸೇರಿಕೊಂಡು ಒಂದು ಸಂಚನ್ನು ಮಾಡಿದ ಹಾಗೆ ಕಾಣ್ತಾ ಇದೆ. ನನಗನ್ನಿಸ್ತಾ ಇದೆ ಇದು ಯಾವುದೋ ಒಂದು ನೆಲ್ಲಿದಡಿ ಗುತ್ತನ್ನುವಂಥ ಒಂದು ಸಣ್ಣ ಮನೆತನದ ಒಂದು ಸದಸ್ಯರ ಹೋರಾಟ ಅಲ್ಲ, ಇದು ಇಡೀ ತುಳುನಾಡಿನ ಜನರ ಒಂದು ಅಸ್ಮಿತೆ ಮತ್ತು ಅಸ್ತಿತ್ವದ ಪ್ರಶ್ನೆ ಇದು. ಈ ರೀತಿ ಕಂಪನಿಗಳು ಬಹುಶಃ ನನಗನ್ನಿಸಿದ ಹಾಗೆ ತುಳುನಾಡಿನ ಬಹಳಷ್ಟು ಭೂಭಾಗಗಳು, ಇವತ್ತು ಬಳಕುಂಜ ಇರ್ಬೋದು, ಅನೇಕ ಭೂಭಾಗಗಳನ್ನು ಅವರು ಅಳೆದುಕೊಂಡು ಹೋಗಿದ್ದಾರೆ. ಎಲ್ಲವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹಂತವಾಗಿ ನಮ್ಮ ಕೈತಪ್ಪಿ ಹೋಗೋದಿದೆ. ಯಾವ ದೇವಸ್ಥಾನಗಳನ್ನು ಬೆಳ್ಳಿ ಬಂಗಾರದಿಂದ ಮುಚ್ಚಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಕಟ್ತಾ ಇದ್ದೀವಿ, ನಾಳೆಯ ದಿನ ಅಲ್ಲಿ ಒಂದು ದೀಪವನ್ನು ಬೆಳಗಿಸೋದು ಕೂಡ ಕಷ್ಟ ಆಗ್ಬೋದು. ಆ ರೀತಿಯ ಒಂದು ಅಪಾಯ ತುಳುನಾಡಿನ ಈ ಆರಾಧನಾ ವ್ಯವಸ್ಥೆಯ ಮೇಲೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ನೆಲ್ಲಿದಡಿ ಗುತ್ತಿನ ಈ ಹೋರಾಟ ಏನಿದೆ, ಇದು ತುಳುನಾಡಿನ ಅಸ್ಮಿತೆ ಮತ್ತು ಅಸ್ತಿತ್ವದ ಹೋರಾಟ. ಇದನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ಸ್ವಂತ ಒಂದು ಆಸಕ್ತಿಯಿಂದ ಈ ಒಂದು ಕೆಲಸಕ್ಕೆ ನಾವು ಮುಂದಾಗಬೇಕು. ಇದರಲ್ಲಿ ಲಕ್ಷ್ಮಣ ಚೌಟ್ರು ಇರ್ಬೋದು ಅಥವಾ ಅವರ ಕುಟುಂಬ ಏನಿದೆ, ನಾವು ಅಸಹಾಯಕರು ಅನ್ನೋದನ್ನು ಭಾವಿಸಬಾರದು. ಎಲ್ಲರೂ ಕೂಡ ನಮ್ಮ ಜೊತೆ ಇಡೀ ತುಳುನಾಡಿನ, ಇಡೀ ಕರ್ನಾಟಕದ ಜನ ಇದ್ದಾರೆ ಅನ್ನುವಂಥ ಒಂದು ಧೈರ್ಯವನ್ನು ನಾವು ಅವರಿಗೆ ತುಂಬಬೇಕು. ಅದಾಗದೆ ಹೋದರೆ ಇದು ಬಹಳ ಒಂದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥ ಸಾಧ್ಯತೆ ಇದೆ.
ನನಗೆ ಅನಿಸಿದ ಹಾಗೆ ಇವತ್ತು ಆಗಬೇಕಾಗಿರೋ ಕೆಲಸ ಇಷ್ಟೇ. ಯಾಕಂದ್ರೆ ಇದೇ ನೆಲ್ಲಿದಡಿ ಗುತ್ತಿನ ಪಕ್ಕದ ಜಾಗ, ನೆಲ್ಲಿದಡಿ ಗುತ್ತಿನಲ್ಲಿರುವಂತಹ ಪಕ್ಕದ 70 ಎಕರೆಯಷ್ಟು ಜಾಗ, ಆ ಭೂಮಿಯನ್ನ ಈಗಾಗಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಅಂತ ಹೇಳಿ ಡಿನೋಟಿಫೈ ಮಾಡಿದ್ದಾರೆ. ಅಲ್ಲಿ ಅದನ್ನ ಯಾವುದೋ ಕಸ್ಟಮ್ ಬಾಂಡ್ ಏರಿಯಾ ಅಂತ ಅದೀಗ ಇಲ್ಲ, ಅದನ್ನು ಬೇರೆ ಉದ್ದೇಶಗಳಿಗೆ ಬಳಸ್ಕೋಬಹುದು. ಆ ಪ್ರದೇಶದಿಂದ ನೇರವಾಗಿ ನೆಲ್ಲಿದಡಿ ಗುತ್ತಿನ ಮನೆಯವರೆಗೂ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಕಾರಿಡಾರ್ ಅನ್ನು ಮಾಡಬೇಕು. ಒಂದು ಸಣ್ಣ ಒಂದು 2 ಭಾಗದಲ್ಲಿ ಅವರ ಕಾಂಪೌಂಡ್ ಅನ್ನು ರೈಸ್ ಮಾಡಲಿ, ಒಂದು ಅವರಿಗೆ ಪ್ರತ್ಯೇಕವಾದಂಥ ರಸ್ತೆ ವ್ಯವಸ್ಥೆಯನ್ನು ಮಾಡ್ಬೋದು. 200-300 ಮೀಟರ್ ಅಷ್ಟೇ, ಅಷ್ಟನ್ನು ಮಾಡಿ ಈ ಭೂಮಿಯನ್ನು ಸಂಪೂರ್ಣವಾಗಿ ಆ ಕಾಂತೇರಿ ಜುಮಾದಿ ಅನ್ನುವಂಥ ತುಳುನಾಡಿನ ಒಂದು ಕಾರಣಿಕದ ಶಕ್ತಿ ಏನಿದೆ ಅದರ ಒಂದು ಅತ್ಯಂತ ಪ್ರಧಾನವಾದಂಥ ಜಾಗ ಅದು. ಅದನ್ನು ಏನು ಮಣ್ಣನ್ನು ಎತ್ಕೊಂಡು ಇನ್ನೊಂದು ಕಡೆಗೆ ಹೋಗೋದಕ್ಕಾಗಲ್ಲ. ನಾಳೆ ದಿನ ಕಂಪನಿಯವರು ಹೇಳ್ಬೋದು ಕಟೀಲನ್ನು ಶಿಫ್ಟ್ ಮಾಡಿ, ಧರ್ಮಸ್ಥಳ ಶಿಫ್ಟ್ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ಶಿಫ್ಟ್ ಮಾಡಿ ಅಂತ ಅವ್ರು ಹೇಳ್ಬೋದು. ಅಥವಾ ಇನ್ಯಾವುದೊಂದು ಐತಿಹಾಸಿಕವಾದಂಥ ಜಾಗವನ್ನು ನಾವು ದುಡ್ಡು ಕೊಡ್ತೀವಿ ಬಿಟ್ಟು ಎತ್ಕೊಂಡು ಹೋಗಿ ಅಂತ ಹೇಳ್ಬೋದು. ಆದರೆ ನಾವು ಹೇಗೆ ಬಿಡೋದಕ್ಕೆ ಸಾಧ್ಯ? ಈ ಊರಿನಲ್ಲಿ ಸತ್ತು ಹೋದಂಥ ಈ ಊರಿನಲ್ಲಿ ಸಾವಿರಾರು ಕಥೆ ಇದೆ, ಮತ್ತೆ ಕಟ್ಟಿಕೊಡಲಾಗದಂಥ ಆಳವಾದ ಸಂಬಂಧಗಳಿದೆ. ಅವರು ಹುಟ್ಟಿ ಬೆಳೆದಂಥ ಆಡಿನಲ್ಲದಂಥ ಮನೆ, ಗದ್ದೆ, ಗುಡ್ಡ, ಬಯಲುಗಳು ಎಲ್ಲಿ ಅಂತ ಹುಡುಕಿದ್ರೆ ಅಲ್ಲಿ ಇವತ್ತು ವಿಷ ಉಗುಳುವಂಥ ಕಾರ್ಖಾನೆಗಳು ಬಂದು ನಿಂತಿವೆ. ಯಾರೋ ಭಾಷೆ ಬರೆದಂಥ ಪರದೇಶಿಗಳು ಬಂದು ಕೂತಿದ್ದಾರೆ ಅಲ್ಲಿ. ಈ ಬಯಲು ಜೀವಿಗಳಾಗಿ ಸ್ವಚ್ಛಂದವಾಗಿ ಬದುಕಿಕೊಂಡಿದ್ದಂಥ ಸಾವಿರಾರು ತುಳುವರನ್ನ ಕಾಲನಿಗಳಲ್ಲಿ ಕೂಡಿ ಹಾಕುವಂಥ ಕೆಲಸವನ್ನು ಈ ಕಂಪನಿಗಳು ಮಾಡ್ತಾ ಇರಬೇಕಿದ್ರೆ ನಾವಿದನ್ನು ಕೈಕಟ್ಟಿ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಕಾಂತೇರಿ ಜುಮಾದಿ ದೈವದ ಏನು ನೆಲ್ಲಿದಡಿ ಗುತ್ತಿನ ಹೋರಾಟ ಏನಿದೆ ಇದು ತುಳುನಾಡಿನ ಅಸ್ಮಿತೆಯ ಹೋರಾಟ. ಹಾಗಾಗಿ ಅಲ್ಲಿ ಇರುವಂಥ ಆ ಜಾಗ ಏನಿದೆ ಅದನ್ನು ದೈವದ ಹೆಸರಲ್ಲೂ ಮಾಡಬೇಕು ಮತ್ತು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡಬೇಕು. ಈ ಹೋರಾಟಕ್ಕೆ ಪ್ರತಿಯೊಬ್ಬ ತುಳುವನು ಕೂಡ ಕೈ ಜೋಡಿಸಬೇಕು ಅನ್ನೋದು ನನ್ನ ವಿನಂತಿಯಾಗಿದೆ. ಧನ್ಯವಾದಗಳು.